ಇನ್ಸ್ಟಾಗ್ರಾಮಿಗೆ ಬಂದಾಗ ಒಂದಷ್ಟು ವಿಡಿಯೋಗಳನ್ನ ನೋಡಿದೆ ನಾನು. ಪ್ರಜ್ವಲ್ ಅವರ ಸಿನಿಮಾ ಕರಾವಳಿ ಬಗ್ಗೆ ಆ್ಯಂಡ್ ಅದ್ರ ನಡೀತಾ ಇರೋ ಕಾಂಟ್ರವರ್ಸಿ ಬಗ್ಗೆ. ಗುರುದತ್ ಗಣಿಗ ಅವರು ಹೇಳಿದ್ರು, ಈ ಥರ ನಾನು ಅಂಬರೀಷ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಮತ್ತೆ ಸುದೀಪ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನನ್ನ ಮೊದಲನೇ ಸಿನಿಮಾದಲ್ಲಿ ಅಂತ. ಖಂಡಿತ ನಾವು ಆ ಸಿನಿಮಾ ನೋಡಿದ್ದೀವಿ, ಬಹಳ ಇಷ್ಟಪಟ್ಟಿದ್ದೀವಿ ಕೂಡ. ಸೊ ಇದೇ ಒಂದು ಡಬ್ಬಿಂಗ್ ವಿಚಾರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಹೇಳ್ದೇನೆ ನೀವು ಅವ್ರ ಸಿನಿಮಾನ ಬೇರೆಯವ್ರ ಕೈ ಡಬ್ ಮಾಡಿಸ್ಬಿಟ್ಟು ರಿಲೀಸ್ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಅಂಡ್ ನನಗೆ ಒಂದು ಗ್ರೇಟ್ ಸೋರ್ಸ್ ಆಫ್ ಸ್ಟ್ರೆಂತ್ ಆಗಿ ರಾಜ್ ಬಿ ಶೆಟ್ಟಿ ಅವರಿದ್ದಾರೆ ನಿಮ್ಮ ಜೊತೆ. ಅಂಡ್ ಅವ್ರನ್ನ ನಾನು ಖಂಡಿತ ಮೀಟ್ ಮಾಡಿದ್ದೀನಿ ಪರ್ಸನಲ್ ಆಗಿ. ಇಸ್ ಅ ವೆರಿ ಕ್ರಿಯೇಟಿವ್, ವೆರಿ ಟ್ಯಾಲೆಂಟೆಡ್ ಪರ್ಸನ್. ಅಂಡ್ ಅವ್ರ ಸಿನಿಮಾನ ಎಷ್ಟು ಇಷ್ಟಪಡ್ತಾರೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅಂಡ್ ಅವ್ರು ಹೇಳಿದ್ರು ಕೂಡ ಸಿನಿಮಾ ದೊಡ್ಡದು ಎಲ್ಲರಿಗಿಂತ ಅಂತ. ಅಂಡ್ ಹಿ ಟ್ರೂಲಿ ಬಿಲೀವ್ಸ್ ಇಟ್. ಅಂಡ್ ಅವ್ರು ನಿಮ್ಗೆ ಸಹಾಯ ಕೂಡ ಮಾಡಿದ್ದಾರೆ. ಈಗ ನನಗೆ ಅದೇ ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ನಾನು ನಮ್ಮ ಮಿತ್ರ ಅವ್ರು ಮಾತಾಡೋದನ್ನ ಕೇಳಿದೆ. ಅವ್ರು ಹೇಳಿದ್ರು, ರಾಜ್ ಬಿ ಶೆಟ್ಟಿ ಅವ್ರು ಬಂದು ಕೂತ್ಕೊಂಡು ನನಗೆ ಡಬ್ ಮಾಡಿಸಿದ್ರು ನನ್ನ ಕೈಯಲ್ಲಿ. ನನಗೂ ಡಬ್ ಮಾಡಕ್ ಆಗ್ತಾ ಇರಲಿಲ್ಲ, ಭಾಷೆ ನನಗೆ ಹಿಡಿತಕ್ಕೆ ಸಿಗ್ತಾ ಇರಲಿಲ್ಲ. ಬಟ್ ರಾಜ್ ಬಿ ಶೆಟ್ಟಿ ಅವರು ನನಗೆ ಪರ್ಸನಲ್ ಆಗಿ ಕೂತ್ಕೊಂಡು 2 ಅವರ್ ನನ್ನ ಕೈಯಲ್ಲಿ ಡಬ್ ಮಾಡಿಸಿದ್ರು ಅಂತ. ಅಂಡ್ ಸಿ ಯು ಹ್ಯಾವ್ ಸಚ್ ಎ ಗ್ರೇಟ್ ಟೀಮ್, ಸಚ್ ಎ ಗ್ರೇಟ್ ಟ್ಯಾಲೆಂಟ್. ಸೊ ನೀವು ಅವ್ರನ್ನ ಯೂಟಿಲೈಸ್ ಮಾಡ್ಕೊಬೋದಾಗಿತ್ತಲ್ಲ. ಅವ್ರಿಗೆ ಒಂದು ಮಾತು ಹೇಳಿದ್ರೆ ಅವ್ರಿಗೇನು ತಲೆನೇ ಕೆಡ್ಸ್ಕೊಂತ ಇರಲ್ಲ. ಅವ್ರು ಖುಷಿಯಾಗಿ ಬಂದು ಪ್ರಜ್ವಲ್ಗೆ ಹೇಳ್ಕೊಡ್ತಾ ಇದ್ರು ಹೇಗೆ ಡಬ್ ಮಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನ. ಅಂಡ್ ಪ್ರಜ್ವಲ್ಲು ಅಷ್ಟೇ, ಅವ್ರಿಗೀಗೋ ಏನಿಲ್ಲ. ಇವನ್ ಹಿ ವುಡ್ ಹವ್ ಡೆಫಿನೆಟ್ಲಿ ವರ್ಕ್. ಒಂದು ಸಿನಿಮಾ ಚೆನ್ನಾಗಬೇಕು ಅಂತ ಅವರು ಇಷ್ಟಪಟ್ಟು ಅವ್ರು ಬಂದು ಮುಂದೆ ವರ್ಕ್ ಮಾಡಿರೋರು. ಬಟ್ ನೀವು ಕ್ರಿಯೇಟಿವ್ ಡಿಸಿಷನ್ ತಗೊಂಡು ಇದು ಮಾಡಿದಿರಿ ಅಂತ ಹೇಳಿದ್ರೆ ನಾನು ಒಪ್ಕೊಂತಿದ್ದೆ. ನೀವು ಕ್ರಿಯೇಟಿವ್ ಡಿಸಿಷನ್ ಆಗಿಲ್ಲ ಇದು. ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ಡಿಸಿಷನ್ ನೀವು ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ಡಬ್ ಮಾಡಿಸಿ ನೀವು ರಿಲೀಸ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಅಂಡ್ ದಟ್ ಈಸ್ ಸಮಥಿಂಗ್ ರಾಂಗ್. ಒಬ್ಬ ಆರ್ಟಿಸ್ಟ್ ನ ಆಲ್ವೇಸ್ ಯು ಹ್ಯಾವ್ ಟು ರೆಸ್ಪೆಕ್ಟ್. ಇದೇ ನಿಮ್ಮನ್ನ ಬಿಟ್ಬಿಟ್ಟು ನಿಮ್ ಸಿನಿಮಾ ರಿಲೀಸ್ ಮಾಡಿದ್ರೆ ನೀವು ಒಪ್ಕೊಂತಿರ್ಲಿಲ್ಲ ಅಲ್ವಾ? ಹಾಗೇನೆ ಅವ್ರ ಕೈಲಿ ಡಬ್ ಮಾಡಿಸಿ ಅವ್ರ ಡಬ್ಬಿಂಗ್ ವರ್ಕೌಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವಾಗ ನಾನು ಒಪ್ಕೊಂತಿದ್ದೆ. ನೀವು ಡಬ್ಬಿಂಗ್ಗೆ ಕರೆದಿಲ್ಲ, ನೀವು ಅದನ್ನ ಪ್ರಯತ್ನನೇ ಮಾಡಿಲ್ಲ. ಪ್ರಯತ್ನ ಮಾಡ್ದೇನೆ ಅವ್ರ ಕೈಲಿ ಆಗಲ್ಲ ಅಂತ ಹೇಳೋದು ಖಂಡಿತ ತಪ್ಪು. ಎವ್ರಿ ಆರ್ಟಿಸ್ಟ್ ಶುಡ್ ಬಿ ರೆಸ್ಪೆಕ್ಟೆಡ್. ಅಂಡ್ ಇದೊಂದು ಸಣ್ಣ ಕುಟುಂಬ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡಬೇಕು. ನಿಮಗೆ ತೊಂದರೆಗಳಿಗೆ ಬಂದು ಕುತ್ಕೊಂಡು ಮಾತಾಡಿ. ಅದು ಬಿಟ್ಟು ನಾನು ಅವ್ರನ್ನ ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಹಂಗಿತ್ತು ಅಂತ ಹೇಳಿದ್ರೆ ಮೊದಲನೇ ಇದರಲ್ಲಿ ನೀವು ಯು ಶುಡಂಟ್ ಹ್ಯಾವ್ ಕಾಸ್ಟೆಡ್ ಹಿಮ್. ಬೇರೆ ಯಾರನ್ನೂ ಚೂಸ್ ಮಾಡಬೇಕಾಗಿತ್ತು. ಕಾಸ್ಟಿಂಗ್ ಮಾಡಿದಾಗ ರಿಹರ್ಸಲ್ ಮಾಡಿರ್ತೀರಾ, ಅವ್ರ ಜೊತೆ ವರ್ಕ್ಶಾಪ್ ಮಾಡಿರ್ತೀರಾ, ಆಮೇಲೆ ಶೂಟಿಂಗ್ ಹೋಗಿರ್ತೀರ ಅಲ್ವಾ? ಅವಾಗ ಗೊತ್ತಿರುತ್ತೆ ಅಲ್ವಾ? ಸೊ ದಟ್ ಈಸ್ ಮೈ ಒಪಿನಿಯನ್. ಸೊ ಅನ್ನೆಸೆಸರಿಯಾಗಿ ಯಾರನ್ನೋ ಒಬ್ರನ್ನ ಕಾರ್ನರ್ ಮಾಡಿ ಬ್ಲೇಮ್ ಮಾಡೋದು ಬೇಡ. ಒಂದು ಸಿನಿಮಾ ಚೆನ್ನಾಗಿ ಆಗ್ಬೇಕು ಅಂದ್ರೆ ಎಲ್ಲರ ಪ್ರಯತ್ನನೂ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ an artist should always be respected. Please keep that in mind.